ಹಲೋ ಗೆಳೆಯರೇ, ನಮಸ್ಕಾರ. ಎಲ್ಲರೂ ಸಕ್ಕದಾಗಿದ್ದೀರಾ ಅಂತ ಅನ್ಕೊಂಡು ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಒಂದೇವರು ಎರಡು ದೇವರು ಕರೆಸಿ ಮೆರವಣಿಗೆ ಮಾಡಿದ್ರೆ ಈ ಊರಲ್ಲಿ 25 ದೇವ್ರುಗಳನ್ನ ಕರೆಸಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಆ 25 ದೇವ್ರುಗಳನ್ನು ಸುಮ್ಮನೆ ಮೆರವಣಿಗೆ ಮಾಡ್ತಾ ಇಲ್ಲ, ಎಲ್ಲಾ ದೇವ್ರುಗಳನ್ನು ಮುತ್ತಿನ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ಈ ನನ್ನ ಹೊಸ ವಿಡಿಯೋಗೆ ನಮಸ್ಕಾರ. ನಾನು ನಿಮ್ಮ ಟ್ರಾವೆಲ್ ವಿತ್ ರಾಮ್. ನಮ್ಮ ಕುಣಿಗಲ್ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ಒಂದಲ್ಲ ಎರಡಲ್ಲ 25 ದೇವ್ರುಗಳ ಮುತ್ತಿನ ಪಲ್ಲಕ್ಕಿ ಹಾಗೂ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡ್ತಾರೆ. ನಮ್ಗೆ ಎಲ್ಲ ಊರ ಹಬ್ಬ ಅಂದ್ರೆ ಸಾಕು, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಟ್ ಆ ಊರ ಹಬ್ಬದಲ್ಲಿ 1-2 ದೇವ್ರುಗಳು ಇರ್ತವೆ. ಅಂತದ್ರಲ್ಲಿ ಈಗ 25 ದೇವ್ರ ಮೆರವಣಿಗೆ ಅಂದರೆ ಲೆಕ್ಕ ಹಾಕಿ ಇನ್ಯಾವ ರೇಂಜ್ಗೆ ಹಬ್ಬ ನಡೀತಾ ಇರ್ಬೋದು. ಈ ನಮ್ಮ ಕುಣಿಗಲ್ ತಾಲೂಕಿನ ತಿಪ್ಪೂರು ಗ್ರಾಮದಲ್ಲಿ ಒಂದು ಸಮುದಾಯ ಭವನ ಓಪನಿಂಗ್ ಇತ್ತು. ಆ ಓಪನಿಂಗಿಗೆ 25 ದೇವರುಗಳನ್ನ ಕರೆಸಿದ್ದು. ಯಾವ್ಯಾವ ದೇವರಪ್ಪ ಅಂತ ಅಂದ್ರೆ ಬೇವೂರು ಬೆಟ್ಟದ ತಿಮ್ಮಪ್ಪ ಸ್ವಾಮಿ, ತಿಪ್ಪೂರು ತಿಮ್ಮರಾಯ ಸ್ವಾಮಿ, ಪಟ್ಟಲದಮ್ಮ ದೇವಿ, ಸಿಂಗೋನಹಳ್ಳಿ ಅಗ್ರಹಾರ ಆಂಜನೇಯ ಸ್ವಾಮಿ, ಜಿಡ್ಡಿಗೆರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಚಾಮುಂಡೇಶ್ವರಿ ಜಿಡ್ಡಿಗೆರೆ, ಆಂಜನೇಯ ಸ್ವಾಮಿ ರಂಗನಾಥಪುರ ಮಾಗಡಿ ತಾಲೂಕು, ಬೆಟ್ಟದ ರಂಗನಾಥ ಸ್ವಾಮಿ ಕನ್ನಗುಣಿ, ಆಂಜನೇಯ ಸ್ವಾಮಿ ಕೊಡಗತ್ತಿ, ಬಸವೇಶ್ವರ ಸ್ವಾಮಿ ಮಂಗಲ, ಮಾರಮ್ಮ ದೇವಿ ಮಲ್ಲನಾಯಕನಹಳ್ಳಿ, ಮಾರಮ್ಮ ದೇವಿ ಮನವಳ್ಳಿ, ವೆಂಕಟರಮಣ ಸ್ವಾಮಿ ಕೇಟಿಪಾಳ್ಯ, ನರಸಿಂಹಸ್ವಾಮಿ ಬೆಟ್ಟಹಳ್ಳಿ, ಮಾರಮ್ಮ ದೇವಿ ನಾಗಸಂದ್ರ, ಆಂಜನೇಯ ಸ್ವಾಮಿ ಮಂಟ್ಯ, ಆಂಜನೇಯ ಸ್ವಾಮಿ ತುರುಗ್ನೂರು, ತಿಮ್ಮರಾಯ ಸ್ವಾಮಿ ಮಾರ್ಕೋನಹಳ್ಳಿ, ಮಾಯಮ್ಮ ದೇವಿ ಮಾರ್ಕೋನಹಳ್ಳಿ, ಮಾರಮ್ಮ ದೇವಿ ಹುಲಿವಾನ, ಪಟ್ಟಲದಮ್ಮ ದೇವಿ ಬ್ಯಾಲದಕೆರೆ, ಮಾರಮ್ಮ ದೇವಿ ಚಿಕ್ಕನಹಳ್ಳಿ, ಲಕ್ಷ್ಮೀ ನರಸಿಂಹಸ್ವಾಮಿ ಕಂಠನಹಳ್ಳಿ, ಮಾರಮ್ಮ ದೇವಿ ಸಿದ್ದಾಪುರ, ಮುನೇಶ್ವರ ಸ್ವಾಮಿ ಗೊಲ್ಲರಹಟ್ಟಿ. ಇಷ್ಟು ಗ್ರಾಮಗಳಿಂದ ದೇವ್ರನ್ನ ಕರೆಸಿದ್ದಾರೆ. ಬನ್ನಿ ಎಲ್ಲ ದೇವ್ರನ್ನೂ ಒಂದ್ಸರಿ ನೋಡ್ಕೊಂಬರೋಣ.
ಎಲ್ಲ ದೇವ್ರುಗಳನ್ನೂ ನೋಡಿದಾಯ್ತು. ಆದರೆ ಈ ತಿಪ್ಪೂರಲ್ಲಿ ಇವಾಗ ಸಮುದಾಯ ಭವನ ಎಲ್ಲಿ ಕಟ್ಟಿದ್ದಾರೆ, ಅಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಎಲ್ಲಿದೆ, ಹೇಗಿದೆ ಎಲ್ಲ ನೋಡೋಣ ಬನ್ನಿ. ನಾವು ಹೋಗ್ತಾ ಇರೋದೀಗ ತಿಪ್ಪೂರು ಗ್ರಾಮದೊಳಗಡೆ. ನೋಡಿ ಎಲ್ರೂ ರೆಡಿ ಮಾಡಿಕೊಂಡು ರಂಗೋಲಿ ಹಾಕೊಂಡು ಕಾಯ್ತಾವ್ರೆ ದೇವ್ರುಗಳಿಗೆ ಹಣ್ಕಾಯಿ ಕೊಡೋಕ್ಕೆ. ಊರೆಲ್ಲ ಬಿಟ್ಟು ಆಚೆ ಬಂದ್ಮೇಲೆ ನೋಡಿ ಇಲ್ಲಿ ದೇವಸ್ಥಾನ ಇದೆ. ಇಲ್ಲಿ ನಾಟಕ ಆಡಿಸ್ತವ್ರೆ, ಇಲ್ಲೆಲ್ಲ ರೆಡಿ ಮಾಡ್ತಾವ್ರೆ. ಇದೇ ಹೊಸ್ದಾಗಿ ಕಟ್ಟಿರೋ ಸಮುದಾಯ ಭವನ. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಹೋಗಿ ದೇವ್ರು ನೋಡ್ಕೊಂಡು, ನೀವು ದೇವ್ರ ಹತ್ರ ಏನೇನು ಕೇಳ್ಕೋಬೇಕು ಕೇಳ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದು ಮಾಡಲಿ ಅಂತ ದೇವರು ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾರೆ. ಇನ್ನೂ ನಮ್ಮ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ.